ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು 12 ಗಂಟೆ ಇವಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಮಾಡ್ತೀನಿ ಅಂತಂದ್ರೆ, ಈ ವೆದರ್ ನೋಡಿದ್ರೆ ರಗ್ಗೊತ್ಕೊಂಡ್ ಮಲಿಕಣಂಗೈತೆ, ಬಿಸ್ಲಿಲ್ಲ. ನೀವೆಲ್ಲ ಕೇಳ್ತಿರ್ತೀರಾ ನನ್ನ ವಿಡಿಯೋದಲ್ಲಿ, ಜಾಸ್ತಿ ಹುಡುಗರು ನೋಡಿ ನಿಮ್ಮ ಮಕ್ಳು ಎಷ್ಟು ಜನ ಮೇಡಮ್, ಯಾರ್ಯಾರು ಅಂತ. ಯಾಕೆಂದ್ರೆ ತುಂಬಾ ಜನ ಮಕ್ಳು ಕಾಣ್ತಾರೆ. ಇವನು ನನ್ನ ಮೈದ್ನ ಮಗ, ಇನ್ನೇ ನನ್ನ ಮಗನ್ ನೋಡಿದ್ದೀರಾ. ರಿಶುನ್ ಕೇಳ್ತಾ ಇರ್ತೀರಾ, ನಿಮ್ಗೆ ಇಬ್ರು ಮಕ್ಕಳಲ್ಲಿ ಎಷ್ಟು ಏಜ್ ಗ್ಯಾಪ್ ಎಷ್ಟು ಅಂತ ಕೇಳಿದ್ದೀರಾ. ಆದ್ರೆ ಅವನು ನನ್ನ ಮಗ ಅಲ್ಲ, ನನ್ನ ತಂಗಿ ಮಗ ರಿಶು. ಮತ್ತೆ ತಮ್ಮನ ಮಗಳನ್ನ ಇತ್ತೀಚೆಗೆ ಒಂದಷ್ಟು ಜನ ಕೇಳ್ತಾ ಇದ್ದೀರಾ, ಮೋಕ್ಷ ಯಾರು ಅಂತ. ಮೋಕ್ಷ ನನ್ನ ತಮ್ಮನ ಮಗಳು. ಇಲ್ಲಿ ಹಾಕಿದ್ದಾಳೆ ಅಂತಲೂ ಕೂಡ ಕೇಳಿದ್ದೀರಾ. ನಾನು ಹೇಳಿದ್ದೀನಿ ಆಲ್ರೆಡಿ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅವ್ರು ರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ. ಮತ್ತು ನನ್ನ ತಮ್ಮಂಗೆ ಇನ್ನೊಂದು ಪಾಪು ಆಗಿದೆ, ಅವರು ಬಾಣಿ ತನಕ ಹೋಗಿದ್ದಾರೆ. ಅದರಿಂದ ಮೋಕ್ಷ ಇಲ್ಲಿಂದಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ದೀನಿ. ಅವಳು ನನ್ನ ತಮ್ಮನ ಮಗಳು. ಇನ್ನೇನು ಇಷ್ಟು ಸದ್ಯಕ್ಕೆ. ನನ್ನ ಮಗ ಏನು ಓದ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. 2nd ಇಯರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಈಗ 3rd ಇಯರ್ಗೆ ಹೋಗ್ತಾ ಇದ್ದಾನೆ. ಮಧ್ಯೆ ಹೇಳ್ತಾ ಇರ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಇವತ್ತಿನ ಬ್ಲಾಗ್ ಅಂತ ಅಂದರೆ, ಮಾಡ್ತಾನೆ ನೋಡೋಣ. ಇನ್ನು ನನಗೂ ಗೊತ್ತಿಲ್ಲ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ. ನೀವು ತುಂಬ ಜನ ನಾನು ಡೈಲಿ ಬ್ಲಾಗ್ಸ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಇವಾಗ ಟೀ ಕುಡಿದು ಕೆಲಸ ಶುರು ಮಾಡ್ತೀನಿ. ಈಗ ಟೀ ಕುಡಿದ್ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಬ್ಲಾಗ್ ಗೊತ್ತಾ, ಇವೆಲ್ಲ ನೋಡ್ಕೊಂಡಿದ್ಯಾ? ಇದು ಹುಣಸೆ ಸರಿ ಮಸಿ ಆಗಲ್ವ? ಇದು ಹೇಳಿತಾ ಹುಣಸೆ ಸರಿ. ಯಾಕೆ ಹುಣಸೆ ಸರಿ ಅಂದರೆ, ಸರಿ ಮಾಡೋದಕ್ಕೆ. ಸರಿ ಯಾಕೆ ಅಂದರೆ, ಮರಗಳನ್ನ ಹತ್ತಿ ರಾಗಿ ಕ್ಲೀನ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ ಈ ರೀತಿ. ಚಲ್ತೆ ಅಂತ ನೋಡಿ, ಈ ರೀತಿ ಹತ್ತಿ ಮತ್ತು ರಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮರಗಳನ್ನ ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಅದನ್ನು ಸರಿ ಮಾಡಿ ಹೆಂಗೆ ರೆಡಿ ಮಾಡ್ತಾರೆ, ನನಗೆ ಬರಲ್ಲ. ಇದನ್ನು ಅಮ್ಮನೇ ಯಾವಾಗಲೂ ರೆಡಿ ಮಾಡಿಕೊಟ್ಟಿದ್ದು. ಈಗ ಇನ್ನೊಂದೆರಡು ಬೇಕು ಅಂತೇಳಿ ಅದನ್ನು ರೆಡಿ ಮಾಡೋಣ ಅಂತ. ಹೆಂಗಿದ್ರು ಅಮ್ಮ ರೇಖಾ ಮನೆ ಹತ್ರನೇ ಬಂದಿದ್ದು, ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೆ. ಇದು ಹೆಂಗೆ ಮಾಡೋದು ಅಂತ ಒಂದ್ಸತಿ ಯಾರಾದರೂ ಮಾಡ್ಕೊಳೋದಿದ್ರು ಒಂದು ಐಡಿಯಾ ಸಿಗಲಿ ಅನ್ನೋ ಕಾರಣಕ್ಕೆ ರೆಡಿ ಮಾಡೋ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲು ಸೌದೆ ತಂದು ಉರಿ ಇಡಬೇಕು ಅಲ್ವೇನಮ್ಮ? ಈಗ ಅದನ್ನ ಅಲ್ಲೇ ಕದ್ರಿಕೊಳ್ಳೋದಾ? ಹುಣಸೆ ಸರಿನ ಫಸ್ಟು ನೀರಲ್ಲಿ ಚೆನ್ನಾಗಿ ಇಲ್ಲೇ ಮಿಕ್ಸ್ ಮಾಡಿಬಿಟ್ಟು ತೆಳ್ಳಗೆ, ಆಮೇಲೆ ಬೇಯೋದಕ್ಕೆ ಇಡಬೇಕು. ತೋರಿಸ್ತೀನಿ ಅದನ್ನೆಲ್ಲ. ಯಾರ ಮದುವೆಲೋ ಧಾರೆ ನೀರು ತಂದಿರೋವಿರಬೇಕು. ಹೊಸ ಮನೇಲಿ ಯಾರು ತಗೊಂಡಿದ್ವಿ? ಹೊಸ ಮನೆಯಲ್ಲೂ ನಾನು ಗೊತ್ತಿದ್ದೇನಪ್ಪ. ಹೊಸ ಮನೇಲಿ ಇರ್ಬೇಕಪ್ಪ. ನಿಮ್ಮನೆ ಹೊಸ ಮನೇಲಿ ನಾನು, ರೇಖಾ, ಇನ್ನೊಬ್ರು ಯಾರ ಅವ್ರ ಕಡೆ ಊಟಕ್ಕೇನೋ ಊಟಕ್ಕ ಪಕ್ಕದ ಮನೆ. ಅದು ಒಟ್ಟೆ ನಾವಿಬ್ರು ಒತ್ತಿದ್ದು, ರೇಖಾ, ನಾನು, ರಾಣ, ರೂಪನ. ಯಾರು 3 ಜನ ತಾನೇ? 3 ಜನ. ಕೈಯಾಡಿಗ ರೆಂಗಾಯತ್ ನೋಡ್ಕೊ. ಅಲ್ಲ, ಅದು ತೋರಿಸೇ ಇಲ್ಲ. ಕೈಯಾಡಿರ ಕದ್ರಿರೋದನ್ನೇ ತೋರಿಸಿಲ್ಲ. ಗೊರಿಲ್ಲ. ಅಲ್ಲೂ ಹಚ್ಬೋದಾಯ್ತು. 2 ತಪ್ಪಲೆ ಉಜ್ಕೊಂಡೆ ಯಾಕೆ ಅಂತವ ಉಜ್ಕೊಟ್ಟಿಂದ ನಮ್ಮ ಇಲ್ಲೇ ಮಾಡೋದಾದ್ರೆ ಅಂದ್ರು. 2 ತಪ್ಪಲೆ ಉಜ್ಬೇಕು ಹೇಳ್ಕೊಪ್ಪ, ಅಲ್ಲಿಂದಲೇ ಸರಿ ಹಚ್ಕೊಂಡು ಹಚ್ಕೊಂಡ್ಬರ್ತೀನಿ ಅಂತ ಹೇಳಿ ಬಂದು. ಸಿಲ್ಕು ಅಂತ ಇವು ತೆಳುವು ಸೀರೆ ಒಂಚೂರು ಸಾಕ್ಬಿಟ್ರೆ 2 ಪದರು ಬೆಂದು. ಈಗ ಬೆಂದೈತ ನೋಡು, ಇನ್ನು ಬೆಂದಿಲ್ವಾ? ಇಲ್ಲ, ಇನ್ನು ಕುದೈತೆ ಇಲ್ಲ. ಗಟ್ಟಿಗಾತು. ಇನ್ನೊಂಚೂರು ತೆಳು ಮಾಡೋಣ. ಬೇಡ, ಮರ್ಕಿಂಗೆ ಇರ್ಬೇಕು. ಏನೇನೋ ದಿನ ಒಂದೊಂದು ಕೆಲಸ ಹೊಂಚ್ಕೊಳೋದತ್ತ. ಮೊದಲು ಗಂಜಿಲ್ ಬಳಿ ಯಾರಲ್ಲ, ಗಂಜಲ. ಇದು ಗಂಜಲ ಅಂದರೆ ಇದಾಗಬೇಕು. ಜಾಲಿಕಾಯಿ ನೆನಾಕಿ ಕರ್ರಗೆ ಮಾಡಿ ಓಸ್ತಿನ ಗಂಜೊಳಿಕೆ. ಅಲ್ಲ, ಈ ಗಂಜಲ ಸಿಕ್ತಿದ್ದಂಗೆ ಬಳಿಯಂಗಿಲ್ವಾ? ಇಲ್ಲ, ಮತ್ತೆ ಎಳ್ಳು ನೀರು ನಂಗಿರುತ್ತೆ, ಮರ್ಕತ್ತ. ಬಿಲ್ಪತ್ರೆಕಾಯಿ ಸುಟ್ಟುಬಿಟ್ಟು ಅದರೊಳಗೆ ಕಿವುಚಿ ಗಂಜು ಏರು, ಗಂಜೊಳಗೆ ಕಿವುಚಿಬಿಟ್ಟು ಉಯ್ಯರು. ಆಮೇಲೆ ತಿರ್ಗಾ ಗಂಜ ಹಿಡ್ಕೊಂಬಂದು ಕೊಳಿಸ್ಕೊಂಡು ತತ್ತಿದ್ದಂಗೆ ಬೆಳೆಯಂಗಿಲ್ಲ, ಕೊಳಿಸ್ಕೊಂಡು ದಿನ ಆದ್ಮೇಲೆ ಮರಗಳು ಮಾಸಿದ್ರೆ ಬಳ್ಕೊಳಾರ. ಆಮೇಲೆ ಮಡಿಕೊಂಡು ಒಟ್ಟಿನಾಗ ಬಿಲ್ಪತ್ರೆಕಾಯಿ ಒಂದೇ ಹಾಕೋದು. ಬಿಲ್ಪತ್ರೆಕಾಯಿ ಆಮೇಲೆ ಅಲ್ಲೇ ರಾಗಿ ಹುರಿದ್ಬಿಟ್ಟು ಕರ್ರಗಾಡತಕ್ಕ ಹುರಿದು ಮಿಕ್ಸಿಗೆ ಹಾಕಿ ಅದನ್ನ ನುಣ್ಣು ಮಾಡಿ. ನಂಗೆ ಬಿಲ್ಪತ್ರೆಕಾಯಿ ಹಾಕಿರೋದು ಒಂದೇ ಗೊತ್ತು. ರಾಗಿನೂ ಹಾಕ್ತಾರೆ.
ಹೌದು ಹುರ್ದ್ಬಿಡ್ತಾರೆ ಕರ್ಗಾಗಂಗೆ ಹಾಕ್ತವೆ ಕರ್ಗಂಗ್ ಹುರ್ದ್ಬಿಟ್ಟು ಮಿಕ್ಸಿಗೆ ಹಾಕಿ ಸಿಟಾರ ಮಾಡ್ಕೋಬಹುದು ನೀರಾಗ ಹಾಕ್ಬೋದು ನುಣ್ಣು ಮಾಡ್ಕೊಂಡು ಅದನ್ನು ಹಾಕ್ತಾರೆ. ಹೌದಾ ಅದೇ ಅವಾಗೆಲ್ಲ ಗಂಡ್ಲದಲ್ಲಿ ಕಣದಲ್ಲಿ ರಾಗಿ ಮಾಡ್ಬೇಕಾರೆ ಅವು ಬಳಿಯೋದು ನಂಗೆ ಇನ್ನೂ ಗೊತ್ತೈತೆ. ಬಿಲ್ಪತ್ರೆ ಅವು ಆ ಬಿಲ್ಪತ್ರೆ ಕಾಯೆಲ್ಲ ಒಡಾಕಿ ನಮ್ಮ ಕೈಲಿ ತರ್ಸೋದಲ್ಲ ಅಲ್ಲಿ ನಿಂಗಣ್ಣಾರ್ ಬಾವಿತವ ತೋಟಿನ ಬಿಡಿತಾವ ಅಲ್ಲೆಲ್ಲ ತಂದು ಒಂಚೂರು ಒಡಾಕ್ಬಿಟ್ಟು ಸಿಡಿ ಡಬ್ಬ ಅಂತವೆ ಅಂತ ನೀರಲ್ಲಿ ಹೊಡಿಕ್ ಹಾಕೋದು. ಅವು ತಕೊಂಡು ಒಳಗಳು ತೊಳ್ಳ ಕಿವುಚಿ ಗಂಜಳಿಕ್ ಹಾಕಿ ಮರ ಬೆಳೆಯೋದು. ಆಮೇಲೆ ಎಲ್ಲಾರ ಒಂದ್ ಕಡೆ ಜಾಲಿ ಮರದಡೆ ಜಾಲಿಕಾಯಿ ಬಿದ್ದಿದ್ರೆ ತಂದ ಗಂಜೊಳಿಕ್ ನೆನಕೋದು ಕರ್ಗಾಗ್ಲಿ ಅಂತವ. ಹೂಯ ದಿನ ಜಾಲಿಕಾಯಿ ತೆಗ್ದಾಕಿ ಈಗ ಅಲೆ ಹುಣಸೆ ಸರಿ ಅದಾದ್ಮೇಲೆ ಈಗ ಅದನ್ನು ಬಿಡ್ತಾವ್ರಿ ಹೇಳು. ಮರಗಳೇ ಇಲ್ಲ ಇವಾಗ. ಈಗ ಮರಗಳಿನ್ನ ಯಾಕೆ ಉಪಯೋಗಿಸ್ತಾರೆ? ಎಲ್ಲ ಕ್ಲೀನಾಗಿರೋ ಅಕ್ಕಿ ಕ್ಲೀನಾಗಿರೋ ರಾಗಿ ಎಂಥ ಮರನೂ ಬೇಡ, ಡೈರೆಕ್ಟ್ ಎಲ್ಲ ಒಲೆ ಮೇಲೆ. ಅವಾಗ ಎಷ್ಟು ಕೆಲಸ ಇರೋದು, ಬೇಸಿಗೆಯಲ್ಲಿ ಪುರ್ಸತ್ತೇ ಆಗ್ತಿರ್ಲಿಲ್ಲ. ಹುಳ್ಳಿಕಾಳು ಎಳ್ಳು ಜ್ವಾಳ ಬಡಿಯುತ್ತಿದ್ದು ಯಪ್ಪ ಹುಚ್ಚಳ್ಳು. ನಾವು ಕಾಲದಾರೋ ಅಲ್ಲ, ನಾವಿನ್ನು ಈಗಿನ ಕಾಲದಾರೆ. ಆದ್ರೆ ನಮ್ಮ ಟೈಮಲ್ಲಿ ಇದ್ದಿದ್ದು ಈಗಲೇ ಒಂಚೂರು ಇಲ್ಲ. ಅಯ್ಯೋ ಅದೇ ಚೆನ್ನಾಗಿತ್ತು, ಅದೇ ಟೈಮ್ ಚೆನ್ನಾಗಿತ್ತು. ಎಲ್ಲದಕ್ಕೂ ಬೆಲೆ ಇತ್ತು, ಇವಾಗ ಯಾವುದಕ್ಕೂ ಬೆಲೆ ಇಲ್ಲ. ಈಗ ಬಿಳೆ ಮರ ಬಿಳೆದು ಒಂದು ಕಾಕು ತಡಿ, ಇಲ್ಲೊಂದೈತೆ ಇವೇಲ್ ಒಂದು ಕಾಕು. ಕಲರ್ ಮಬ್ಬಾದ್ರೆ ಏನಾಗುತ್ತೆ? ಇದು ಡಿಸೈನ್ ಕಾಣುತ್ತೆ ಕಾಟನ್ದಿದು. ಹಾಂ ಇದೊಂದು ಕಾಕು ಬೆಳಗ್ಗೆ ಆದ್ರ ದಪ್ಪಗೆ ಎರಡೆರಡು ಪೊಡಿಗೆ ಹಾಕ್ತೀನಿ ಇಂದೆಲ್ಲ ಹಂಗೆ ಹಾಕು. ಸಾಕ ಒಂದೇ ಚೋಡಿಗೆ ಗಟ್ಟಿಗೆ ಹಾಕವ? ನಿನ್ನಿಷ್ಟ. ಎರಡು ಬಿಳೆವೆ ಆದರೂ ಬಿಳೆವೆ ಹಾಕು, ಸಾಕಾಗಲ್ಲ ಅಂದರೆ ಅವೇಲ್ ಹಾಕು. ಟೋಟಲಾಗಿ ಒಟ್ಟಿನಾಗೆ ಮರ ಚೆನ್ನಾಗಾಗ್ಬೇಕು. ಈಗ ಕಟ್ ಮಾಡ್ಕೊತ ಇದೆಯಾ? ಹಾಂ ಇವಾಗ ಇದನ್ನೆಲ್ಲ ನೋಡಿರಿ ಏನು ಆಟ ಆಡ್ತಾವ್ರ ಪಂಚೆ ಹರ್ಕೊಂಡು ಮರದ ಮೇಲೆ ಹಾಕ್ಕೊಂಡು ಅನ್ಸುತ್ತೆ. ಎರಡು ಚೋಡಿಗೆ ಹಾಕ್ತೀಯಾ? ನೋಡ್ತೀನಿ. ಡನ್ 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 ಡನ್. ಸುಮ್ಮನೆ ಅದು ಮ್ಯಾಕ್ ಹಾಕೋಣ. ಗಟ್ಟಿಗೆ ಗಟ್ಟಿಗೆ ಐತಿ. ಹಿಂಗೆ ಆರ್ಕೆಂಡ್ರೆ ಇನ್ನೂ ಗಟ್ಟಿಗಾವತ್ತಿ. ಅವಾಗ ಗಟ್ಟಿಗೆ ಸುಮ್ಮನೆ ಸಾಕ ಹಾಕು. ಆರ್ಕೆಂಡ್ರೆ ಕೆಳಗೆ ತಾಣಲ್ವ ನಾನು? ಇಲ್ಲ ಇನ್ನೊಂದು ಕವು. ಈಗ ಹಾಕ್ಯಳಕ್ಕೆ ಆಗ್ತಾ ಇದೆ. ಚೆನ್ನಾಗಿ ಬೆಂದೈತಲ್ವ? ನೋಡು. ಸಾಕು. ತಪ್ಪಲೆ ಕಣ್ ತೆಗೆದ ತಕ್ಕು. ಒಂಚೂರು ಆರು ಕೇಳಿ ತಡಿ. ಫಸ್ಟ್ ಮರಕ್ಕೆ ಸರಬೇಕಾ? ಬಟ್ಟೆ ಕಚ್ಕೊಳಕ್ಕೆ ಫಸ್ಟ್ ಹಿಂಗೆ ಮರಕ್ಕೆ ಸರಿವಿ, ಆಮೇಲೆ ಬಟ್ಟೆ ಹಾಕಿ ಅದ್ರ ಮ್ಯಾಕೆ ಹುಣಸೆ ಸರಿ ಸರಬೇಕು. ಅಯ್ಯೋ ತುಂಬ ಪ್ರೊಸೀಜರ್ ಫ್ರೆಂಡ್ಸ್. ಅದಕ್ಕೆ ಯಾರು ನಾವು ಮಾಡಲ್ಲ ಈ ಥರ ಕೆಲ್ಸಗಳೆಲ್ಲ. ಯಾರು ಮಾಡ್ತಾರೆ ಹೇಳ್ರಿ? ಕಷ್ಟ ಬೀಳಕ್ಕೆ ನಾವು ಇಷ್ಟನೇ ಪಡಲ್ಲ. ಓನ್ಲಿ ಲೈಟ್ ವೆಯ್ಟ್. ಅಕ್ಕಿನೂ ಕೇರೋದು ಬೇಡ, ರಾಗಿನೂ ಮಾಡೋದು ಬೇಡ, ಎಲ್ಲ ಕ್ಲೀನಿಂಗ್ ನಾವೇ ತಂದ್ರಾಯ್ತು. ಹಿಂಗೆಲ್ಲ ನೀಟಾಗಿ ಮರಕ್ಕೆ ಹುಣಸೆ ಸರಿ ಸರಬೇಕು ಫಸ್ಟು. ಆಮೇಲೆ ಅದ್ರ ಮ್ಯಾಗೆ ಬಟ್ಟೆ ಹಾಕಿ ಅದ್ರ ಮ್ಯಾಗೆ ಹುಣಸೆ ಸರಿ ಹಿಡ್ಕೊಳಂಗೆ ಸರಬೇಕು. ಇಷ್ಟು ಪ್ರೋಸೆಸ್ಸು. ಕೊನೆಗೆ ಫೈನಲಾಗಿ ಮರ ಯಾವ ರೀತಿ ರೆಡಿ ಆದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗಿಷ್ಟು ಕೆಲಸ ಮಾಡಬೇಕು. ಈಗಲೇ ಬಟ್ಟೆನೂ ಹಾಕ್ಕೊಳೋದು. ಈಗ ಸರ್ವಿದ್ದಾತು, ಬಟ್ಟೆ ಹಾಕ್ಕೊಳೋದು. ಫ್ರೆಂಡ್ಸ್, ಮರ ಫೈನಲಾಗಿ ರೆಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಏನಾದರೂ ಅಲ್ಲಿ ನೋಡಿ ಹೆಲ್ಪ್ ಮಾಡ್ತೀನಿ, ಸರಿನಾ? ಹಂಗೆ ಎಲ್ಲ ಕಡೆ ಬಟ್ಟೆನೂ ಸೇರಿಸ್ಕೊಂಡು ಹುಣಸೆ ಸರಿನೂ ಸವರುತ್ತಾ ಬರಬೇಕು. ಬಿಸಿಲಲ್ಲಿ ಒಣಗಿಸ್ಬೇಕು ಅಷ್ಟೇ. ಬಿಳಿ ಮರ ಅಂದರೆ ಅಕ್ಕಿ ರಾಗಿ ಕ್ಲೀನ್ ಮಾಡೋದಕ್ಕೆ ಸಖತ್ತಾಗಿರ್ತಕ್ಕಂಥ ಮರಗಳು ರೆಡಿ ಆಗುತ್ತೆ. ಶ್ರೀ 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 ಮೋಕ್ಷಕುಮಾರಿ ಅವರು ಸ್ಕೂಲ್ ಮುಗೀತೆ?
ಓಹ್, ತಿಂಡಿ ತಿಂದು ಬಂದೆ ಅಲ್ಲ? ಯಾಕೆ? ಇನ್ನು ಮಾಡಿಲ್ಲ. ಮಾತಾಡು. ಮಾಡಿಕೊಡ್ತೀನಿ. ಎಲ್ಲ ನಾನು ತಮ್ಮನ ನೋಡೋಕೆ ಹೋಗ್ತೀನಿ ಅಂತ ಪೋಸ್ ಕೊಟ್ಟು ಇದೆ ನೆನ್ನೆ. ಮೋಕ್ಷ, ತಮ್ಮನ ನೋಡೋಕೆ ಹೋಗ್ತೀನಿ ಅಂತ. ಹ್ಞೂ, ಹೋಗಿಲ್ಲ. ಏಯ್, ನಾಳೆ ಅಲ್ವಾ? ನಾಳೆ ಹೋಗ್ತೀಯ ಹಂಗಾರೆ? ಹಾಂ, ನಾಳೆ ಹೋಗ್ಬೇಕು. ಹೋಗ್ತೀನಿ ಅಂತ ಹೇಳಿರ್ಲಿವು ನೋಡ. ನಾಲ್ಗೆ ಅದು ನಿಂದು ನಾಲ್ಗೆನೇ. ನಡಿ ಈಗ. ಅನ್ನ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ಊಟ ಮಾಡಿವಂತೆ. ಚೂರು ಐತಿ. ಫೈನಲಿ ಮರ ಈ ರೀತಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ. ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಈ ಬಿಸಿಲಲ್ಲಿ ಒಂದು 3-4 ದಿನನೇ ಒಣಗಬೇಕು. ಒಣಗಿರೆ ಮರ ರೆಡಿ ಆಯಿತು. ಇವತ್ತಿನ ಕೆಲಸ ಇದು. ಮರಗಳನ್ನೆಲ್ಲ ಈ ರೀತಿ ರೆಡಿ ಮಾಡಿದ ಮೇಲೆ ಅಮ್ಮನಿಗೆ ಊಟ ಬಡಿಸ್ದೆ. ಅಂದರೆ ನಾನು ಅಡುಗೆ ಮಾಡಿದ್ದೆ ಆಲ್ರೆಡಿ. ಅಮ್ಮ ರೇಖಾ ಅವ್ರ ಮನೆ ಹತ್ರ ಹೋಗ್ತೀನಿ ಅಂತ ಅಂತು. ಅದಕ್ಕೋಸ್ಕರ ಊಟ ಮಾಡಿಕೊಂಡೆ ಹೋಗು, ಆಲ್ರೆಡಿ ಟೈಮ್ ಆಗಿದೆ ಅಂತೇಳಿ ಊಟಕ್ಕೆ ಬಡಿಸ್ದೆ. ಅಮ್ಮ ಇನ್ನೇನು ಸ್ವಲ್ಪ ದಿನ ಇರ್ತಾರೆ, ಅಂದರೆ ಇನ್ನೊಂದು 8 ದಿನ ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ 2 ತಿಂಗಳಾಯಿತು ಇಲ್ಲಿಗೆ ಬಂದು. ಅವರು ಆಪ್ರೇಷನ್ ಆದ 3 ತಿಂಗಳು ರೆಸ್ಟ್ ಮಾಡಿರಿ ಅಂತ ಅಂದಿದ್ರು. ತುಂಬ ದಿನ ಅವನೊಬ್ಬನೇ, ಅಂದರೆ ನನ್ನ ತಮ್ಮ ಒಬ್ಬನೇ ಇರ್ತಾನೆ, ಊಟ ತಿಂಡಿಗೆಲ್ಲ ತೊಂದರೆ ಆಗ್ತಿದೆ, ಸಾಕು ಹೋಗ್ತೀನಿ ಅಂತ ಇದ್ದಾರೆ. ನೋಡೋಣ ಎಂದು ಹೊರಡ್ತಾರೆ ಅಂತ. ಸದ್ಯಕ್ಕೆ ಈಗ ಅಮ್ಮ ಊಟ ಮಾಡಿಕೊಂಡು ಅಡ್ಕೆಲೇನೂ ಕೂಡ ಹಾಕ್ಕೊಂಡು ಈಗ ರೇಖಾ ಅವ್ರ ಮನೆ ಹತ್ರ ಹೊರಡ್ತಿದ್ದಾರೆ. ಇಬ್ಬಿಬ್ಬರು ಹೆಣ್ಮಕ್ಳನ್ನ ಒಂದೇ ಊರಿಗೆ ಕೊಟ್ಟರೆ ಅದೇನು ಹೆಲ್ಪು. ಒಂದೊಂದು ಸಲ ಬೇಜಾರು, ಒಂದೊಂದು ಸಲ ಖುಷಿ, ಎರಡೂ ಇರುತ್ತೆ ಜೀವನದಲ್ಲಿ. ಹಂಗೆ ಅಲ್ವಾ? ಯಾವಾಗಲೂ ಖುಷಿ, ಯಾವಾಗಲೂ ಬೇಜಾರು ಏನಿರೋದಿಲ್ಲ. ಹೆಂಗೆ ಬರುತ್ತೋ ಹಂಗೆ ಹೋಗೋದು. ತೀರಾ ಡೀಪಾಗಿ ಏನು ಹೋಗೋದಿಲ್ಲ. ಇಬ್ಬಿಬ್ಬರು ಹೆಣ್ಮಕ್ಳನ್ನ ಒಂದೇ ಊರಿಗೆ ಕೊಟ್ಟಿರೋದು ಏನು ಅಂತ. ಸದ್ಯಕ್ಕೆ ನಮ್ಮಲ್ಲೇನಂತ ಪ್ರಾಬ್ಲಮ್ ಇಲ್ಲ. ಯಾವುದೇ ಆಗಲಿ ಕಷ್ಟ ಇಲ್ದಲೆ ಸುಖ ಇಲ್ಲ, ಸುಖ ಇಲ್ದಲೆ ಕಷ್ಟ ಇಲ್ಲ. ಅದು ಒಂದೇ ನಾಣ್ಯದ 2 ಮುಖಗಳು ಅಂತಾರಲ್ಲ, ಆ ರೀತಿ. ಈಗ ಅಮ್ಮ ರೇಖಾನ್ ಮನೆ ಹತ್ರ ಹೊರಡ್ತಾ ಇದ್ದಾರೆ. ಇನ್ನೊಂಚೂರು ಹುಣಸೆ ಸರಿ ಇತ್ತು, ಅವಳಿಗೂ ಒಂದು ಮರಕ್ಕೆ ಆ ರೀತಿ ಹಾಕ್ಕೊಡ್ತೀನಿ ಅಂತ ಹೇಳಿ ತಗೊಂಡು ಅದನ್ನು ಕೂಡ ಹೋಗ್ತಾ ಇದ್ದಾರೆ. ಅಮ್ಮ ರೇಖಾ ಅವ್ರ ಮನೆ ಹತ್ರ ಹೋದ್ಮೇಲೆ ನಾನು ಕೂಡ ಇವತ್ತು ಒಳಗಡೆ ಏನೂ ಕೆಲಸ ಮಾಡಿರಲಿಲ್ಲ. ಅಂದರೆ ನೆಲ ಎಲ್ಲ ಒರೆಸ್ಬೇಕಿತ್ತು. ಅದಕ್ಕೋಸ್ಕರ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ಡೀಪ್ ಕ್ಲೀನಿಂಗಿಗೆ ತೆಗಿಬೇಕು. ಆದರೂ ಕೂಡ ಡೈಲಿ ಸ್ಟವ್ವು ಮತ್ತು ಈ ವುಡ್ ವರ್ಕ್ಗಳ ಮೇಲೆಲ್ಲ ಏನಾದರೂ ಚೆಲ್ಲಿರೋ ಕರೆಗಳು ಹಾಗೇ ಇರುತ್ತೆ. ಅದನ್ನೆಲ್ಲ ತುಂಬ ದಿನಗಳವರೆಗೂ ಹಾಗೆ ಬಿಡೋಕ್ಕಾಗೋದಿಲ್ಲ. ಇತ್ತೀಚೆಗೆ ಅಂದರೆ ಆಲ್ರೆಡಿ ಒಂದು 15 ದಿನ ಆಗಿತ್ತು ಈ ವಾರ್ಡ್ರೋಬ್ ಮೇಲೆಲ್ಲ ನಾನು ಒರೆಸಿರಲಿಲ್ಲ. ಅದರಿಂದ ಇವತ್ತು ಇದೊಂದು ಸ್ವಲ್ಪ ದೊಡ್ಡದಾಗಿ ಕ್ಲೀನ್ ಮಾಡೋಣ, ಇನ್ನೊಂದು ವಾರ ಬಿಟ್ಕೊಂಡು ಹಬ್ಬಕ್ಕೆಲ್ಲ ತೆಗೆದು ಬಿಡೋಣ ಅಂತ ಹೇಳಿ ಅಡುಗೆ ಮನೇನ ಕ್ಲೀನ್ ಮಾಡ್ತಾ ಇದ್ದೀವಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನನಗೆ ಅಂತಲೇ ಎಲ್ಲ ಹೆಣ್ಮಕ್ಳು ಕೂಡ ಅಡುಗೆ ಮನೆ ಕ್ಲೀನಾಗಿದ್ರೇ ಮತ್ತೆ ಸಾಯಂಕಾಲ ಅಥವಾ ಬೆಳಗ್ಗೆ ಅಡುಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡೋದಕ್ಕೆ ಫ್ರೆಶ್ ಆಗಿರುತ್ತೆ. ಇಲ್ಲ ಅಂದರೆ ಬೇಜಾರಾಗ್ತಾ ಇರುತ್ತೆ. ಅದೇ ರೀತಿ ನನಗೆ ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಈ ಕೆಲಸಗಳನ್ನ ಬಿಡೋಂಗೆ ಇರಲೇ ಇಲ್ಲ. ಆದ್ದರಿಂದ ಈಗ ಎಲ್ಲ ನೆಲಗಳನ್ನೂ ಕೂಡ ಕ್ಲೀನ್ ಮಾಡಬೇಕಿತ್ತು. ಅದನ್ನು ಇವತ್ತು ಬೆಳಗ್ಗೆ ಯಾವುದೇ ಕೆಲಸ ಮಾಡಿರಲಿಲ್ಲ. ಅದರಿಂದ ಇವತ್ತು ಸಂಜೆ ಮೇಲೆ ಈ ರೀತಿ ಅಡುಗೆ ಮನೆ ಕ್ಲೀನ್ ಮಾಡೋದು ಎಲ್ಲದನ್ನು ಕೂಡ ಇಟ್ಕೊಂಡೆ. ಮೊದಲು ಕಾಲದಲ್ಲೆಲ್ಲ ಈ ಸೆಲ್ಫ್ಗಳನ್ನ ಒರೆಸ್ಬಿಟ್ಟು ನೆಲ ಒರೆಸಿದ್ರೆ ಅಡುಗೆ ಮನೆ ಕ್ಲೀನಾಗಿ ಹೋಗೋದು. ನಾವು ಎಷ್ಟು ಚೆಂದ ಮತ್ತು ಸ್ಟ್ಯಾಂಡರ್ಡು ಅನುಕೂಲ ಅಂತ ಹೋಗ್ತೀವೋ ಅಷ್ಟೇ ರಿಸ್ಕಿ ಇರುತ್ತೆ ನೋಡಿ. ಮೊದಲು ಕಾಲದ ಅಡುಗೆ ಮನೆಗಳು ಎಷ್ಟು ಎಲ್ಲ ಬರೀ ಸೆಲ್ಫ್ಗಳು ಇಲ್ಲ ಹಲ್ಲಿಗೆಗಳನ್ನ ಇಟ್ಕೊತಿದ್ವಿ. ಅವನ್ನೆಲ್ಲ ಬಾಕ್ಸ್ಗಳನ್ನ ತೆಗೆದುಬಿಟ್ಟು ಅದನ್ನ ಒರೆಸಿದ್ರೆ ಮುಗಿದೋಗಿತ್ತು. ಈ ರೀತಿ ವುಡ್ ವರ್ಕ್ ಮಾಡಿಸಿರೋದ್ರಿಂದ ಕೆಲಸನೂ ಜಾಸ್ತಿ, ಸ್ವಲ್ಪ ಕೇರ್ ಬೇರೆ ಇರುತ್ತೆ. ಯಾಕಂತಂದರೆ ಅದೇನಾದರೂ ನೀರು ತೊಗೊಂಡು ಶೀತ ತಗೊಂಡ್ರೆ ಎಲ್ಲ ಗೆದ್ದಲು ಬರೋದು, ಈ ಹಾಳಾಗೋದು ವುಡ್ಡು, ಈ ರೀತಿ ತುಂಬ ಇರುತ್ತೆ. ಹಣನೂ ಖರ್ಚು ಪ್ಲಸ್ ಕೆಲಸನೂ ಜಾಸ್ತಿ. ಈ ರೀತಿ ಈಗಿನ ಕಾಲದ ಮನೆಗಳು. ಫೈನಲ್ಲಾಗಿ ಅಡುಗೆ ಮನೆ ಗೋಡೆನೂ ಕೂಡ ಕ್ಲೀನ್ ಮಾಡಬೇಕಿತ್ತು. ಅದು ಮಿಕ್ಸೀಲಿ ಸ್ವಲ್ಪ ಏನಾದರೂ ಹಾಕಿರ್ತೀನಲ್ಲ, ಅದು ಸ್ವಲ್ಪ ಸಿಡಿದಿರುತ್ತೆ. ಅದೆಲ್ಲ ಕರೆ ನಮ್ಮ ಮನೆಯವ್ರು ನಡುಮನೆಯಿಂದ ಕುತ್ಕೊಂಡು ನೋಡಿದ್ರೆ ಆ ಗೋಡೆಲಿ ಹೆಂಗೆ ಕರೆ, ಆ ಕಲ್ಲ ಮೇಲೆ ಹೆಂಗೆ ಕರೆ, ಈ ರೀತಿ ಹೇಳ್ತಲೇ ಇರ್ತಾರೆ. ಅದರಿಂದ ಇವತ್ತು ಸ್ವಲ್ಪ
ಪೂರ್ತಿ ಡೀಪ್ ಕ್ಲೀನಿಂಗ್ ಮಾಡ್ತಾ ಇಲ್ಲ ಗೋಡೆನೂ ಕೂಡ. ಇನ್ನೇನು ಹಬ್ಬ ಹತ್ರ ಬಂದಾಗ ಇನ್ನೇನಿಲ್ಲ, ಇನ್ನೊಂದು ವಾರ ಬಿಟ್ಕೊಂಡು ಎಲ್ಲ ಒಂದೊಂದನ್ನೇ ಕ್ಲೀನ್ ಮಾಡ್ತಾ ಬರಬೇಕು. ಮೇಲ್ಗಡೆ ವಾರ್ಡ್ರೂಫಿಂದ ತಕ್ಕೊಳ್ತಾ ಬರಬೇಕು. ಅದಕ್ಕೋಸ್ಕರ ಫೈನಲಾಗಿ ಈ ರೀತಿಯಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೇ. ರೂಮಲ್ಲಿ ನಾವು ಹಾಸಿಗೆನ ನೆಲಕ್ಕೆ ಹಾಕಿರೋದ್ರಿಂದ ಅದು ಮಂಚ ಆಗಿದ್ರೆ ಮಂಚದ ಕೆಳಗಡೆ ಎಲ್ಲ ಒರೆಸ್ಕೊಬೋದಿತ್ತು. ಈ ರೀತಿ ನೆಲಕ್ಕೆ ಹಾಕಿರೋದ್ರಿಂದ ಗೋಡೆ ಪಕ್ಕ ಸಣ್ಣದಾಗಿರ್ತಕ್ಕಂಥ ಇರುವೆಗಳು ಬರುತ್ತೆ. ಅದರಿಂದ ಈ ರೀತಿಯಾಗಿ ಹಾಸಿಗೆನೂ ಕೂಡ ಫುಲ್ಲು ಕೆಳಗಡೆ ತೆಗೆದು ಮತ್ತು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಈ ರೀತಿ ತೆಗೆದು ರೂಮ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತಿನ ಕೆಲಸ ಇದಾಗಿತ್ತು. ನಿಮ್ಮ ಜೊತೆ ನಾನು ನನ್ನ ಡೈಲಿ ರೊಟೀನನ್ನು ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗಳು ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೆ ವ್ಯೂಸ್ ಕಡಿಮೆ ಬಂದರೂ ಏನು ಬೇಜಾರಾಗೋದಿಲ್ಲ. ಕಮೆಂಟ್ ಮಾಡಲಿಲ್ಲ ಯಾರು ಅಂತ ಅಂದರೆ ನನ್ನ ವಿಡಿಯೋಗಳ ಬಗ್ಗೆ ಯಾರಿಗೂ ಕೂಡ ಏನೂ ಅನ್ನಿಸ್ತಾ ಇಲ್ವಾ, ಅವ್ರಿಗೆ ನೋಡಬೇಕು ಅನ್ನಿಸ್ತಾ ಇಲ್ಲ ಅಂತ ನನಗೆ ಬೇಜಾರಾಗುತ್ತೆ. ಆದ್ದರಿಂದ ಪ್ಲೀಸ್ ನನ್ನ ವಿಡಿಯೋಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಮೋಟಿವೇಶನ್ ಇರ್ತಕ್ಕಂಥ ಕಮೆಂಟ್ ಮಾಡಿ. ಯಾಕಂತಂದರೆ ನೋಡಿದ್ರೆ ನಾನು ಮುಂದೆ ಇನ್ನೂ ವಿಡಿಯೋನ ಚೆನ್ನಾಗಿ ಮಾಡಬೇಕಪ್ಪ ಅನ್ನೋ ರೀತಿ ಮಾಡಿ. ಹಾಗಂತ ತಪ್ಪಿದ್ರೆಲ್ಲ ನೀವು ಏನು ಮೋಟಿವೇಶನ್ ಥರ ಮಾಡಬೇಡಿ. ಅಕ್ಕ ಇದು ತಪ್ಪಾಗಿದೆ, ಇಲ್ಲಿ ಸ್ವಲ್ಪ ತಿದ್ಕೊಬೋದು ಅಂತ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ನನ್ನ ತಪ್ಪುಗಳನ್ನ ತಿದ್ದುಕೊಂಡು ಮುಂದೆ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಹಳ್ಳಿ ವಿಡಿಯೋಗಳಿಗಾಗಿ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಅಂತಕ್ಕಂಥ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ನನ್ನ ವಿಡಿಯೋಗಳು ಬರ್ತಾ ಇರುತ್ತೆ. ಎಲ್ಲ ಕಡೆಯೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮುಂದೇನೂ ಕೂಡ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ದಿನ ಅಂತೂ ತುಂಬ ಬ್ಯುಸಿಯಾಗಿ, ತುಂಬ ಟಯರ್ಡಾಗಿ ಕಳೆದೋಯ್ತು ಅಂತಲೇ ಹೇಳ್ಬೋದು. ನನ್ನ ದಿನ ಎಲ್ಲ ಮನೆ ಕೆಲಸದ ವಿಡಿಯೋಗಳನ್ನ ನಿಮ್ಮ ಜೊತೆ ಯಾವಾಗ ಶೇರ್ ಮಾಡಿದ್ರು ಕೂಡ ಅಥವಾ ರೆಸಿಪಿ ವಿಡಿಯೋ ಶೇರ್ ಮಾಡಿದ್ರು ಕೂಡ ತುಂಬ ರಿಸ್ಕಿಯಾಗೇ ಇರುತ್ತೆ. ಯಾಕಂತಂದರೆ ಟ್ರೆಡಿಷ್ನಲ್ ವಿಡಿಯೋಗಳು ಸ್ವಲ್ಪ ರಿಸ್ಕಿನೇ ಇರುತ್ತೆ. ಅದರಿಂದ ಹಾಗೆ ಹೇಳಿದೆ. ಮತ್ತು ನಾನು ತೋರಿಸ್ತಕ್ಕಂಥ ರೆಸಿಪಿಗಳು ಮಾತ್ರ ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ತಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಜನ ಅಕ್ಕ ಟ್ರೈ ಮಾಡಿದ್ವಿ ಅಕ್ಕ, ತುಂಬ ಚೆನ್ನಾಗಿತ್ತು ಅಂತ ಕಮೆಂಟ್ ಕೂಡ ಮಾಡ್ತಾ ಇರ್ತೀರ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನನ್ನ ವ್ಲಾಗ್ಗಳಿಗೆ ಇಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಇದೆ. ಹಾಗೆ ಇವತ್ತಿನ ದಿನವನ್ನು ಈ ರೀತಿಯಾಗಿ ಎಂಡ್ ಮಾಡಿದೆ. ನಾಳೆ ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಜೀವನ ತುಂಬ ಚಿಕ್ಕದು, ತುಂಬ ತಲೆ ಕೆಡಿಸ್ಕೊಂಡೆಲ್ಲ ಕಳೆಯೋಕೆ ಹೋಗಬೇಡಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ನಾನು ಆಚೆ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನೆಯವರು ನೆಲ ಒರೆಸ್ಬೇಕಾದ್ರೆ ಯಾವಾಗಲೂ ಕೂಡ ಈ ರೀತಿ ಚೇರ್ಗಳನ್ನ, ಟೀಪಾಯ್ನೆಲ್ಲ ಆಚೆಗಿಡಿಸಿ ಒರೆಸ್ತಾರೆ. ನಡುಮನೆ ಚಿಕ್ಕದು, ನೀಟಾಗಿ ಕ್ಲೀನ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ ಫ್ರೆಂಡ್ಸ್. ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.